ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಾವ್, ಫೈನಲಿ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ. ಕಮೆಂಟ್ ಅಲ್ಲಿ ತಿಳಿಸಿದ್ರಿ ಏಪ್ರಿಲ್ ಅಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಿ, ಆದ್ರೂ ಚಿನ್ನದ ಬೆಲೆ ಕಮ್ಮಿ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದ್ರಿ. ಬಟ್ ಇವಾಗ ವರಿ ಮಾಡಬೇಡಿ, ಯಾಕಂದ್ರೆ ಇವತ್ತು ಚಿನ್ನದ ಬೆಲೆ ಮತ್ತೊಮ್ಮೆ ಇಳಿಕೆ ಆಗಿದೆ. ಎಸ್, ಬಹಳ ದೊಡ್ಡ ಮಟ್ಟದಲ್ಲಿ ಚಿನ್ನದ ಬೆಲೆ ಇವತ್ತು ಸಹ ಇಳಿಕೆ ಆಗಿದೆ. ನೆನ್ನೆ ನನ್ನ ವಿಡಿಯೋನ ನೀವು ಫಾಲೋ ಮಾಡಿದ್ರೆ ಈಗಾಗಲೇ ಗೊತ್ತಾಗಿರುತ್ತೆ. ನಿನ್ನೆ ಆಲ್ಮೋಸ್ಟ್ ನಮಗೆ 1200 ರೂಪಾಯಿ ತನಕ ಚಿನ್ನದ ಬೆಲೆ ಇಳಿಕೆ ಆಯ್ತು. 200-600 ಒಟ್ಟಲ್ಲಿ ಇಳಿಕೆ ಆಯ್ತು, ಸಖತ್ತಾಗಿ ಇಳಿಕೆ ಆಯ್ತು. ಇವತ್ತು ಸಹ ಚಿನ್ನದ ಬೆಲೆ ಇಳಿಕೆ ಆಗಿದೆ. ವೀಕೆಂಡ್ ಅಲ್ಲಿ ಒಂದು ಖುಷಿ ಸಮಾಚಾರ ಅಂತ ಹೇಳ್ಬೋದು. ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ 22 ಕ್ಯಾರೆಟ್ ಚಿನ್ನ 8310 ರೂಪಾಯಿ, 8310 ರೂಪಾಯಿ 1 ಗ್ರಾಮ್ ಆಗಿದೆ. ನೆನೆ 8400 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 83100 ರೂಪಾಯಿ, ನೆನೆ 84000 ರೂಪಾಯಿ. ನೆನೆಗೂ ಇವತ್ತು 22 ಕ್ಯಾರೆಟ್ ಚಿನ್ನದಲ್ಲಿ 90 ರೂಪೀಸ್ ಬೆಲೆ ಇಳಿಕೆ ಆಗಿದೆ. 90 ರೂಪಾಯಿ ಅಲ್ಲಿಗೆ 900 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇವತ್ತು ಇಳಿಕೆ ಆಗಿದೆ. ಗುಡ್ ನ್ಯೂಸ್, 900 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ. 24 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ 9066 ರೂಪಾಯಿ, ನೆನೆ 9164 ರೂಪಾಯಿ. 10 ಗ್ರಾಮಿನ ಚಿನ್ನ 90660, ನೆನೆ 91640. ನೆನೆಗೂ ಇವತ್ತು 24 ಕ್ಯಾರೆಟ್ ಚಿನ್ನದಲ್ಲಿ 98 ರೂಪಾಯಿ 98 ರೂಪೀಸ್ 1 ಗ್ರಾಮಿನ ಚಿನ್ನಕ್ಕೆ ಇಳಿಕೆಯಾಗಿದೆ. 980 ರೂಪೀಸ್ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆಯಾಗಿದೆ. 18 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 6799 ರೂಪಾಯಿ, ನೆನೆ 6773. 10 ಗ್ರಾಮಿನ ಚಿನ್ನ 67950, ನೆನೆ 68730. 74 ರೂಪಾಯಿ 10 ಗ್ರಾಮಿನ ಅಂದ್ರೆ 1 ಗ್ರಾಮ್ಗೆ 74 ರೂಪಾಯಿ ಇಳಿಕೆ ಆಗಿದೆ. 740 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. ನಮ್ಗೆ 18 ಕ್ಯಾರೆಟ್ ಚಿನ್ನ ಆಲ್ಮೋಸ್ಟ್ 7000 ದಾಟಿಬಿಟ್ಟಿತ್ತು. 7000 ದಾಟಿತ್ತು. GST ಮೇಕಿಂಗ್ಸ್ ಇರೋದ್ರೆ 8000 ದಾಟ್ತಿತ್ತು. ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಇವಾಗ ವಾಪಸ್ ಹೋಗ್ತಾ ಇದೆ ಚಿನ್ನದ ಬೆಲೆ. ಎಲ್ಲಿತ್ತೋ ಆ ಸ್ಟೇಜಿಗೆ ಹೋಗಿ ನಿಂತ್ಕೊಳ್ಳಿ. 5,500 ನಿಂತ್ಕೊಂಡ್ರೆ ನೋಡಿ, ಚಿನ್ನ ಕಣ್ಣು ಮುಚ್ಕೊಳ್ಳೋ ಖರೀದಿ ಮಾಡ್ಬಿಡಿ. ಬಟ್ ಅಂತ ದಿನ ಬೇಗ ಬರ್ಲಿ ಅಂತ ಕೇಳ್ಕೊಳ್ಳೋಣ. ಈಗ ಸ್ಟಾಕ್ ಮಾರ್ಕೆಟ್ ಎಲ್ಲ ಇಳಿಕೆ ಆಗುವಂತ ಒಂದು ಸಂದರ್ಭ. ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಮೇಲೆ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ. ಅದು ಇದು ವೇರಿಯೇಷನ್ಸ್ ಗಳನ್ನ ಮಾಡಿರೋದು ಇಲ್ಲಿಗೆ ಕೂಡ ಎಫೆಕ್ಟ್ ಖಂಡಿತವಾಗ್ಲೂ ಆಗುತ್ತೆ. ಸೊ ಎಲ್ಲಾನು ಹೋಗಿ ಇವಾಗ ನಮ್ಮ ಒಂದು ಪರಿಣಾಮ ಚಿನ್ನದ ಮೇಲೆ ಬೀಳ್ತಾ ಇದೆ. ಚಿನ್ನದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಇದ್ರ ಜೊತೆಗೆ ಬೆಳ್ಳಿಯ ದರ ನೋಡೋಣ. ನಿನ್ನೆ ಆಕ್ಚುಲಿ ಸೂಪರ್ ಆಗಿ ಇಳಿಕೆ ಆಗಿತ್ತು ಬೆಳ್ಳಿಯ ದರ. ಓ ಮೈ ಗಾಡ್, ಖುಷಿ ಅಂದ್ರೆ ಫುಲ್ ಖುಷಿ ಪಡಿ. ಬೆಳ್ಳಿಯ ದರ ಇವತ್ತು 5 ರೂಪಾಯಿ 1 ಗ್ರಾಮ್ಗೆ ಕಮ್ಮಿ ಆಯ್ತು. 103 ರೂಪಾಯಿ ಇವತ್ತು 1 ಗ್ರಾಮಿನ ಬೆಳ್ಳಿ ಆಗಿದೆ. 115 ರೂಪಾಯಿ ತನಕ ಹೋಗಿತ್ತು. ಈಗ ವಾಪಸ್ಸು 103 ರೂಪಾಯಿಗೆ ಬೆಳ್ಳಿಯ ದರ ಬಂದಿದೆ. ಸಿಕ್ಕಾಪಟ್ಟೆ ಮಾರ್ಕೆಟ್ ಬಿದ್ದೋಯ್ತು ಚಿನ್ನ ಮತ್ತೆ ಬೆಳ್ಳಿ ದರದ್ದು. ಒಂದೇ ದಿನ 5 ರೂಪಾಯಿ ಬೆಳ್ಳಿಯ ದರ ಇಳಿಕೆ ಆಗಿದೆ. ಈಗ ನೀವು ಕಣ್ಣು ಮುಚ್ಕೊಂಡು ಬೆಳ್ಳಿಗೂ ಖರೀದಿ ಮಾಡೋದಕ್ಕೆ ಕೈ ಹಾಕ್ಬೋದು. ಚಿನ್ನ ಬೆಳ್ಳಿ ಖರೀದಿ ಮಾಡೋರು ಈ ವಾರದಲ್ಲಿ ಚಿನ್ನ ಖರೀದಿ ಮಾಡ್ಕೊಳ್ಳಿ. ಚಿನ್ನದ ಬೆಲೆ ಈ ವಾರನೂ ಸಹ ಸತತವಾಗಿ ಇಳಿಕೆ ಆಗುತ್ತೆ. ಸೊ ಚಿನ್ನಕ್ಕೆ ಬೆಳ್ಳಿಗೆ ಇವಾಗ ಕೈ ಹಾಕೋದಕ್ಕೆ ಒಳ್ಳೆ ಒಂದು ಕಾಲ ಕೂಡ್ ಬಂತು ಅಂತ ಅನ್ಕೊಳ್ಳಿ, ಓಕೆನಾ. ಸೊ ಚಿನ್ನ ಮತ್ತೆ ಬೆಳ್ಳಿ ದರ ಕಮ್ಮಿ ಆಯ್ತು. ನನ್ಗಂತೂ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಎವ್ರಿ ಸಿಂಗಲ್ ಡೇ ನಿಮ್ಗೆ ಚಿನ್ನದ ಬೆಲೆ ಜಾಸ್ತಿ ಆಯ್ತು ಅಂತಾನೆ ವಿಡಿಯೋ ಮಾಡ್ತಾ ಇದೆ. ಬಟ್ 2 ದಿನದಿಂದ ಸಖತ್ತಾಗಿ ಇಳಿಕೆ ಆಗ್ತಾ ಇದೆ. ಗುಡ್ ನ್ಯೂಸ್ ಅಲ್ವಾ? ನಿಮ್ಗೆ ಏನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ನಂಗೆ ಗೊತ್ತು ಇನ್ನೂ ಕಮ್ಮಿ ಆಗ್ಲಿ, ಖುಷಿನೇ. ಕಮ್ಮಿ ಆಗುತ್ತೆ, ಹಂತವಾಗ ಎಲ್ಲ ಕಮ್ಮಿ ಆಗುತ್ತೆ. ಈಗ ಸದ್ಯಕ್ಕೆ ಚಿನ್ನ ಖರೀದಿ ಮಾಡೋರು ಇನ್ವೆಸ್ಟ್ ಮಾಡಿ. ಬೆಳ್ಳಿ ಮೇಲಂತೂ ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡಿ. ಸಖತ್ ಕಮ್ಮಿ ಆಗಿದೆ ಬೆಳ್ಳಿ ದರ. ಸೊ ಇದಾಗಿತ್ತು ವೀಕೆಂಡಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಒಂದು ನ್ಯೂಸ್. ಇದೇ ತರ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಿಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.